ನಮಗೆಲ್ರಿಗೂ ಗೊತ್ತು, ಟೈಮ್ ಟೇಬಲ್ ಸಿಕ್ಕಿದೆಯಾ ಗೊತ್ತಿಲ್ಲ. ಓಕೆ, ಪರ್ಸ್ನಲ್ ಪ್ರೇಯರ್ ಇದೊಂದು ಇನ್ಸ್ಟ್ರಕ್ಷನ್ ಮಾತ್ರ, ಪರ್ಸ್ನಲ್ ಪ್ರೇಯರ್ ಬಗ್ಗೆ. ಯಾಕಂದರೆ ನಿಮಗೆ ಪರ್ಸ್ನಲ್ ಪ್ರೇಯರ್ ಬಗ್ಗೆ ಗೊತ್ತಿದೆಯಾ? ಪರ್ಸ್ನಲ್ ಪ್ರೇಯರ್ ಮಾಡ್ತಾ ಇದ್ದೀರಾ? ಸಿ ಐ ಆಮ್ ನಾಟ್ ಆಸ್ಕಿಂಗ್ ಲೈಕ್ ಅಟೆಂಡೆನ್ಸ್ ತೆಗೆದ ಥರ ನೀವು ಮಾಡ್ತಾ ಇದ್ದೀರಾ, ಆ ಥರ ಅಲ್ಲ. ಸಿ ವೆನ್ ವಿ ನೋ ದ ಇಂಪಾರ್ಟೆನ್ಸ್ ಅಲ್ವಾ. ಸಿ ಪರ್ಸ್ನಲ್ ಆಗಿ ಯಾಕೆ ಪ್ರಾರ್ಥನೆ ಮಾಡಬೇಕು, ಪರ್ಸ್ನಲ್ ಆಗಿ ಯಾಕೆ ಕೂತ್ಕೊಳ್ಬೇಕು ಅಂತೇಳಿ ವೆನ್ ವಿ ಅಂಡರ್ಸ್ಟ್ಯಾಂಡ್, ಆಗಲೇ ನಮಗೆ ಮಾಡ್ಲಿಕ್ಕೆ ಆಗೋದು. ಇಲ್ದಿದ್ರೆ ಏನಾಗುತ್ತೆ ಅಂದರೆ, ಸಿ ಯಾರೋ ಕೇಳ್ತಾರೆ ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ಬೋದು, ದಟ್ ಈಸ್ ಈಸಿ ಅಲ್ವಾ. ಸೊ ವಿ ನೋ ಅಂದರೆ ಕೆಲವ್ರು ಹೇಳಿದ್ದಾರೆ ಪರ್ಸ್ನಲ್ ಪ್ರೇಯರ್ ಮಾಡಬೇಕು, ಸೊ ವಿ ಸಿಟ್ ಆ್ಯಂಡ್ ವಿ ರಿಸೈಟ್ ಸಮ್ ಪ್ರೇಯರ್ಸ್ ಆ್ಯಂಡ್ ಅಲ್ಲೆಲುಯ್ಯ 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 ಹೇಳಿ ಬರಬೇಕು. ಅದಾದ ನಂತರ ಏನೋ ಒಂದು ಓದಬೇಕು, ಅದಾದ ನಂತರ ಓಕೆ ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್ ಹೇಳಬೇಕು, ನಮ್ಮ ಕೆಲಸಕ್ಕೆ ಹೋಗಬೇಕು. ದಟ್ ವಿ ಆರ್ ಡೂಯಿಂಗ್ ಅಲ್ವಾ. ಕೆಲವು ನನಗೆ ಗೊತ್ತೇ ಇರಲಿಲ್ಲ ಆಯಿತಾ. ನನಗೆ ಪ್ರೇಯರಿಗೆ ಬಂದಾದ ನಂತರ ಪರ್ಸ್ನಲ್ ಪ್ರೇಯರ್ ಎಂಬ ಆ ಒಂದು ಥಾಟ್ ನನಗೆ ಸಿಕ್ಕಿದ್ದೆ ಮತ್ತೆ. ಆದರೆ ಕೆಲವೊಮ್ಮೆ ಕೊಟ್ಟಿರ್ತಾರೆ ಈ ಥರ, ಯು ಹ್ಯಾವ್ ಟು ಸಿಟ್ ಫಾರ್ ವರ್ಲ್ಡ್ಲಿ ಥಿಂಗ್ಸ್ ಆಯಿತಾ. ನಿನ್ನ ಕಾಲೇಜಿಗೆ ಹೋಗುವ ಮುಂಚೆ ಕೂತ್ಕೊಳ್ಬೇಕು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಕೂತು ಒಂದು ಬೈಬಲ್ ಅಥವಾ ಒಂದು ಹಾಡು ಹಾಡಬೇಕು. ಅದಾದ ನಂತರ ಬೈಬಲ್ ಓದಬೇಕು, ಬೈಬಲ್ ಓದಿ ಆದ ನಂತರ ಥ್ಯಾಂಕ್ ಯು ಜೀಸಸ್ ಹೇಳಬೇಕು, ನನ್ನನ್ನು ಪ್ರೊಟೆಕ್ಟ್ ಮಾಡಿ ಅಂತೇಳಿ ಹೇಳಬೇಕು, ಮತ್ತು ಹೋಗಬೇಕು. ನಿಮ್ಮ ಅಪ್ಪ ಅಮ್ಮ ಕಲಿಸಿದಾರೋ ಗೊತ್ತಿಲ್ಲ, ಇಲ್ದಿದ್ರೆ ರಾತ್ರಿ ಕೂತು ಇವತ್ತೆಲ್ಲ ಏನೆಲ್ಲ ಮಾಡಿದ್ದೀರೋ ಥ್ಯಾಂಕ್ ಯು, ಅದಾದ ನಂತರ ನಾಳೆ ನನ್ನನ್ನು ಎಬ್ಬಿಸಿ ಬೇಗ ನಾವು ಕೆಲಸಕ್ಕೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಆ ಥರ ಕಲಿಸಿದಾರಾ? ಆ ಥರ ಏನಾದರೂ ಅಲ್ವಾ, ಆ ಥರ ಮಾಡ್ತಾಯಿದ್ವಿ. ದ್ಯಾಟ್ ಈಸ್ ಪರ್ಸ್ನಲ್ ಪ್ರೇಯರ್ ಫಾರ್ ಅಸ್ ಅಲ್ವಾ. ನನಗೂ ಅದೇ ಥರ ಆಗಿತ್ತು. ಸೊ ಪರ್ಸ್ನಲ್ ಪ್ರೇಯರ್ ಬೇಕಾ ನಿಜವಾಗ್ಲೂ? ವಾಟ್ ಡು ಯು ಥಿಂಕ್? ಬೇಕಾ? ಬೇಕನ್ನಿಸೋದಿಲ್ಲ ಯಾವತ್ತು. ಸಿ ವಾಟ್ ಈಸ್ ದೇರ್ ಫೂಲಿಶ್ ಥಿಂಗ್ ಅಲ್ವಾ. ಈಗ ಒಂದು ವ್ಯಕ್ತಿ ಜೊತೆ, ಈಗ ನಾನು ಜುಲಿಟರ್ ಜೊತೆ ಮಾತಾಡಬೇಕು, ಜುಲಿಟಾ ಈಸ್ ಹಿಯರ್ ಅಲ್ವಾ, ಸೊ ಐ ಕ್ಯಾನ್ ಸ್ಪೀಕ್ ವಿತ್ ಹರ್ ಅಲ್ವಾ. ಅವ್ರ ಜೊತೆ ಕೂತು ಈಗ ಮಾತಾಡುವಾಗ ಈಗ ಜುಲಿಟಾ ಇದ್ದಾಳೆ, ಅವಳ ಜೊತೆ ನಾನು ಮಾತಾಡ್ಬೋದು, ಯಾಕೆ ಅವಳ ಹತ್ರ ದೇಹ ಇದೆ, ನನ್ನ ಹತ್ರನೂ ದೇಹ ಇದೆ, ಸೊ ಐ ಕ್ಯಾನ್ ಸ್ಪೀಕ್ ಅಲ್ವಾ. ಸೊ ಅದೊಂದು ಸೆನ್ಸ್ ಮಾಡುತ್ತೆ, ಇಟ್ ಮೇಕ್ಸ್ ಸೆನ್ಸ್ ಅಲ್ವಾ. ಸಂಬಡಿ ಈಸ್ ದೇರ್ ಸೊ ಐ ಕ್ಯಾನ್ ಪ್ರೇ, ಇಟ್ ಮೇಕ್ಸ್ ಸೆನ್ಸ್. ಆದರೆ ಸುಮ್ಮನೆ ಕೂತು ದೇವ್ರಂದರೆ ಯಾರೂ ಗೊತ್ತಿಲ್ಲ, ದೇವ್ರ ಸ್ವರ ಕೇಳೋದಿಲ್ಲ, ಸುಮ್ಮನೆ ನಾನು ಕೂತು ಏನೋ ಮಾಡೋದು, ಇಟ್ ಈಸ್ ಫೂಲಿಶ್ನೆಸ್ ಫಾರ್ ಅಸ್ ಆ್ಯಕ್ಚುಲಿ. ಆ ಥರ ಅನ್ನಿಸ್ತಾ ಇದೆಯಾ? ಫೂಲಿಶ್ನೆಸ್ ಆ್ಯಕ್ಚುಲಿ ಅಲ್ವಾ. ಯಾರಾದರೂ ನಿಮ್ಮನ್ನು ನೋಡಿ ಸುಮ್ಮನೆ ಕೂತು ಅಳೋದು ನೋಡಿದರೆ ಅಥವಾ ಏನೋ ಮಾಡೋದು ನೋಡಿದರೆ ಏನು ಹೇಳ್ತಾರೆ? ಈ ಲೋಕದ ಜನ ಹುಚ್ಚರು ಅಂತೇಳಿ ಹೇಳ್ತಾರೆ. ಆದರೆ ಪರ್ಸ್ನಲ್ ಪ್ರೇಯರ್ ಈಸ್ ಸಮಥಿಂಗ್ ಲೈಕ್ ಫೂಲಿಶ್ನೆಸ್ ಟು ಯೋರ್ ಮೈಂಡ್ ಆಲ್ಸೋ ಆಯಿತಾ. ಇದು ಫೂಲಿಶ್ನೆಸ್ ಅನ್ನಿಸ್ಬೋದು, ಆದರೆ ಯಾವಾಗ ನಿಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತಲ್ವಾ, ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಥಿಂಗ್. ಅಂದರೆ ನಿನ್ನೆ ಹೇಳಿದ್ರಲ್ವಾ, ಒಂದು ಏನಾದರೂ ಲೈಟ್, ಫೋಕಸ್ ಲೈಟ್ ಇರುತ್ತೆ, ಆದರೆ ಅದು ಹಡಗಿರುತ್ತೆ. ಆದರೆ ವೆನ್ ಇಟ್ ಆನ್ ಅಲ್ವಾ, ಅದು ಆನ್ ಆಗುವಾಗ ಓ ಇದೆಲ್ಲ ಇದೆಯಾ ಅಂತೇಳಿ ಆಗುತ್ತೆ, ವಾವ್ ಅಂತೇಳಿ ಆಗುತ್ತೆ ಅಲ್ವಾ ಒಳಗಡೆ. ಅದೇ ರೀತಿ ಇದು ಕೂಡ ಸೇಮ್. ಇದ್ರದ್ದು ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗುವಾಗ, ಇದನ್ನು ನೀವು ಮಾಡುವಾಗ, ಅಂದರೆ ಇಟ್ ಈಸ್ ಅ ಇನಿಷಿಯೇಟಿವ್ ಆಫ್ ಗಾಡ್ ಇಟ್ ಸೆಲ್ಫ್ ಆ್ಯಕ್ಚುಲಿ. ಇಟ್ ಈಸ್ ನಾಟ್ ದ ಇನಿಷಿಯೇಟಿವ್ ಆಫ್ ಮ್ಯಾನ್. ಅದನ್ನು ನೀವು ಎಲ್ಲಿ ನೋಡ್ಬೋದಂದರೆ ಸಮಾರಿಯ ಸ್ತ್ರೀಯಲ್ಲಿ ನೋಡ್ಬೋದು. ಜಾನ್ ಚಾಪ್ಟರ್ 4 ಸಿ ಇಫ್ ಯು ಸಿ ದ್ಯಾಟ್ ಚಾಪ್ಟರ್, ಅವಳ ಅವಸ್ಥೆ ಹೇಗಿತ್ತಂದರೆ ಯವಾನ್ನ 4 ಹೌ ಶಿ ಕೇಮ್ ವಿತ್ ಫಿಯರ್, ಶಿ ಕೇಮ್ ಅಲ್ವಾ ಅಲ್ವಾ. ಎಂಗ್ಸೈಟಿ ವಾಸ್ ದೇರ್, ಫಿಯರ್, ಎಲ್ಲರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ಲು ಅವಳು. ಪಾಪದಲ್ಲೇ ಅವಳಿದ್ಲು, ಭಯ ಇತ್ತು, ದುಃಖ ಇತ್ತು, ವೇದನೆ ಇತ್ತು. ನೋ ಒನ್ ವಾಸ್ ದೇರ್. ಈಗ ನಿಮಗೂ ಆ ಥರ ಅನ್ನಿಸ್ಬೋದು, ನನಗೆ ಯಾರೂ ಇಲ್ಲಪ್ಪ, ಯಾರ ಹತ್ರ ಹೇಳೋದು, ಯಾರ ಹತ್ರ ಶೇರ್ ಮಾಡೋದು, ಹೂ ಇಸ್ ದೇರ್ ಆಗೋದಿಲ್ವಾ ನಿಮಗೆ ಅಲ್ವಾ. ಆ ರೀತಿನ ಅವಳಿದ್ಲು. ಅವಳು ಎಲ್ಲರಿಂದ ತಪ್ಪಿಸಿ ಮಧ್ಯಾಹ್ನ 2 ಗಂಟೆಗೆ ಬಂದಳು. ಮಧ್ಯಾಹ್ನ 2 ಗಂಟೆನೋ 3 ಗಂಟೆನೋ ಗೊತ್ತಿಲ್ಲ, ಬಟ್ ಅಷ್ಟು ಹೊತ್ತಿಗೆ ಬಂದಳು ಅವಳು.
ಯಾರು ಇರಬಾರ್ದು, ಯಾರು ನನ್ನನ್ನು ನೋಡಬಾರ್ದು, ಯಾರು ನನ್ನನ್ನು ಕೇಳಬಾರ್ದು ಅಂತೇಳಿ ಬಂದ್ಲು. ಆದರೆ ಅಲ್ಲಿ ಇನಿಷಿಯೇಟಿವ್ ಯಾರು ತಗೊಂಡ್ರು? ಅಲ್ಲಿ ಯಾರು ಕಾಯ್ತಾ ಇದ್ರು ಆ್ಯಕ್ಚುಲಿ? ಜೀಸಸ್. ಸೊ ಪರ್ಸ್ನಲ್ ಪ್ರೇಯರ್ ಅಂದರೆ God is waiting for us actually. You are not waiting for God, but the place, ಅದು ಯಾವುದೇ ಇರ್ಬೋದು, ಯಾವುದೇ ಪ್ಲೇಸ್, ಏಕಾಂಗಿ ಇರುವಂಥ ಪ್ಲೇಸ್, ಯಾರೂ ಇರಬಾರ್ದಲ್ಲಿ. ಇನ್ನೊಂದೇನೆಂದರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ಅಲ್ಲಿ. ಆಗ ಅಂದರೆ ಹೀ ಈಸ್ ವೇಟಿಂಗ್ ದೇರ್. ದಟ್ ಈಸ್ ದ ಇನಿಷಿಯೇಟಿವ್ ಆಫ್ ಗಾಡ್. ಯಾಕೆ ದೇವರಿಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬೇಕು? ಯಾಕೆ ಬೇಕು? ಇದು ಯಾರಿಗೆಲ್ಲ ಬಾರ್ನಿಗೇನಾದವರಿಗೆ ಮಾತ್ರ ಆಗೋದು ಆ್ಯಕ್ಚುಲಿ. ಆದರೆ ಯಾಕೆ ದೇವರಿಗೆ ಮಾತಾಡ್ಲಿಕ್ಕೆ ಬೇಕು? ಯಾಕಂದರೆ ಟು ರಿವೀಲ್ ಹಿಸ್ ಹಾರ್ಟ್, ನಾಟ್ ಟು ಗಿವ್ ಯು ಸಮಥಿಂಗ್ ಎಲ್ಸ್. ಈ ವರ್ಲ್ಡ್ ಇದೇನೋ ಕೊಡ್ಲಿಕ್ಕಲ್ಲ ಅವ್ರು ಬಯಸ್ತಾ ಇರೋದು. ಟು ರಿವೀಲ್ ಹಿಸ್ ಹಾರ್ಟ್. ಹಿಸ್ ಹಾರ್ಟ್ ಈಸ್ ಫುಲ್ ಆಫ್ ಲವ್. ಹಿಸ್ ಹಾರ್ಟ್ ಈಸ್ ಫುಲ್ ಆಫ್, ಏನು ಹೇಳ್ತಾರೆ, ಕಂಪ್ಯಾಷನೇಟ್ ಹಾರ್ಟ್ ಅದು. ಆಯಿತಾ? ಅದನ್ನು ನಿಮಗೆ ರಿವೀಲ್ ಮಾಡಬೇಕು. ಸೊ ಹೀ ಈಸ್ ವೇಟಿಂಗ್. ಸೊ ಜೀಸಸ್ ವಾಸ್ ವೇಟಿಂಗ್ ದೇರ್. ಫಸ್ಟ್ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು, ಯು ಆರ್ ನಾಟ್ ದ ಇನಿಷಿಯೇಟಿವ್ ಆಫ್ ದ ಪರ್ಸ್ನಲ್ ಪ್ರೇಯರ್, ಬಟ್ ಗಾಡ್ ಈಸ್ ದ ಇನಿಷಿಯೇಟಿವ್. ಜೀಸಸ್ ಈಸ್ ವೇಟಿಂಗ್ ಫಾರ್ ಯು. ಅದು ನಿನ್ಗೆ ಗೊತ್ತಿರಬೇಕು ಒಂದು. ಓಕೆ. ಮತ್ತೆ ಒಂದು ವಾಕ್ಯದ ಮುಖಾಂತರ ನಾವು ನೋಡೋದಾದರೆ, ಯಾಕೋಬ 4:4 ನಿಮಗೆ ಗೊತ್ತಾಗುತ್ತೆ, ಹೀ ಈಸ್ ಜೆಲ್ಲಸ್ ಅಬೌಟ್ ಯು. ನಾಟ್ ಜೆಲ್ಲಸ್ ಅಂದರೆ ಒಂಥರ ಹೊಟ್ಟೆ ಕಿಚ್ಚು. ಯಾವ ಥರ ಅಂದರೆ ನಾವು ಹೊಟ್ಟೆ ಕಿಚ್ಚು ಪಡ್ತೇವಲ್ವ, ಜುಲಿಟ ಚೆನ್ನಾಗಿ ಹಾಡ್ತಾಳೆ ನನಗಿಂತ ಅಂತೇಳಿ, ಆ ಥರ ಇವಳಿಗೆ ಮಾಡುವ ಆ ಥರ ಹೊಟ್ಟೆ ಕಿಚ್ಚಲ್ಲ. ಬಟ್ ಹೊಟ್ಟೆ ಕಿಚ್ಚು ಅಂದರೆ ನನ್ನ ಜೊತೆನೇ ಇವರು ಇರಬೇಕು. ದಿಸ್ ಗರ್ಲ್ ಶುಡ್ ಬಿ ವಿತ್ ಮೀ, ದಿಸ್ ಬಾಯ್ ಶುಡ್ ಬಿ ವಿತ್ ಮೀ, ಹೀ ಶುಡ್ ಡಿಸೈರ್ ಮೀ. ಇದೆಯಾ ಅಲ್ಲಿ ಜೆಲ್ಲಸ್ಲಿ? ಏನಿದೆ ಕೆಳಗೆ? ಹಾಂ, ನಿನ್ನ ಒಳಗಡೆ ಇರುವ ಆತ್ಮರನ್ನು ಬಯಸ್ತಾ ಇದ್ದಾರೆ. ಹೀ ಈಸ್ ವೇಟಿಂಗ್ ಫಾರ್ ಯು. ಆ ಥರ ಆ ಒಂದು ಸಮಾರ್ಯ ಸ್ತ್ರೀ ಕೂಡ ಅವಳಿಗೆ ಗೊತ್ತೇ ಇಲ್ಲ, ಆಯಿತಾ? ನಿಮಗೂ ಗೊತ್ತಿಲ್ಲದೆ ಇರ್ಬೋದು. ಓಕೆ. ಬಟ್ ಶಿ ವೆಂಟ್ ದೇರ್ ಅಲ್ವಾ? ಅವಳಿಗೆ ಗೊತ್ತಿಲ್ಲ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಹೂ ಸ್ಪೋಕ್ ದೇರ್ ಆ್ಯಕ್ಚುಲಿ ಫಸ್ಟ್? ಸೊ ಹೀ ಈಸ್ ದ ಇನಿಷಿಯೇಟಿವ್. ಅಂದರೆ ಅವ್ರು ಇನಿಷಿಯೇಟಿವ್ ತಗೊಳ್ತಾರೆ ಟು ಸ್ಟಾರ್ಟ್ ದ ಪ್ರೇಯರ್ ಆ್ಯಕ್ಚುಲಿ. ಆದರೆ ಈಗ ನಾವೇನು ಮಾಡ್ತಾ ಇದ್ದೇವೆ? ವೀಲ್ ಸ್ಟಾರ್ಟ್, ಹಲ್ಲೆಲೂಯಾ 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 ಹಲ್ಲೆಲೂಯಾ, ಪ್రైజ్ ದಿ ಲಾರ್ಡ್ ಪ್రైజ్ ದಿ ಲಾರ್ಡ್ ಪ್రైజ్ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ ಎಲ್ಲೋ ಹೇಳಿದ್ದಾರೆ. ಹಲ್ಲೆಲೂಯಾ 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 ಎಷ್ಟು ಸಲ? 100 ಸಲ ಕೌಂಟ್. ಕೆಲವರು ಕೌಂಟ್ ಮಾಡೋರು ಇದ್ದಾರೆ. ಅದೇ ಹಲ್ಲೆಲೂಯಾ ಹಲ್ಲೆಲೂಯಾ ಹೇಳಿ ಆಯಿತು. ಹೇಳಿ ಆದ ನಂತರ ಒಂದು ಪ್ಯಾಸೇಜ್ ಓದಬೇಕು ಅಂತೇಳಿ ಹೇಳಿದ್ದಾರೆ. ಸೊ ವಿಲ್ ರೀಡ್. ಓಕೆ, ದೆನ್ ವಾಟ್? ದೆನ್ ಆಫ್ಟರ್ ದ್ಯಾಟ್ ವಾಟ್ ಯು ವಿಲ್ ಡೂ? ಏನು ಮಾಡ್ತಾ ಇದ್ದೀರಿ ಆ್ಯಕ್ಚುಲಿ? ಇಂಟೆನ್ಷನ್ಸ್ ಇಡ್ತೇವೆ, ಹೀಗೀಗಾಗಿದೆಪ್ಪ, ಹೀಗೀಗಾಗಿದೆ, ಹೀಗಾಗಿದೆ, ಹಾಗಾಗಿದೆ, ಎಲ್ಲ ಇಂಟೆನ್ಷನ್ಸ್ ಇಡ್ತೇವೆ. ಇಂಟೆನ್ಷನ್ಸ್ ಇಟ್ಟಾದ ನನ್ನ ಹಲ್ಲೆಲೂಯಾ 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 ಎಲ್ಲ ಸಮರ್ಪಿಸ್ತಾ ಇದ್ದಾನೆ, ಹಲ್ಲೆಲೂಯಾ ಹಲ್ಲೆಲೂಯಾ ಆಯಿತು. 1 ಗಂಟೆ ಪ್ರೇಯರ್ ಮಾಡಿ ಬಂದೆ ನಾನು. 1 ಗಂಟೆ. ವಿ ಕೀಪ್ ದ ಕೌಂಟ್ ಆಲ್ಸೋ ಅಲ್ವಾ? ಆ ಥರನಾ? ಆ ಥರ ಅಲ್ಲ. ಬದಲಾಗಿ ದೇವರು ಬಯಸ್ತಾ ಇದ್ದಾರೆ ನಿನ್ನನ್ನು, ನಿನ್ನ ಜೊತೆ ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೀ ವಿಲ್ ಸ್ಪೀಕ್. ಅವ್ರು ಏನು ಕೇಳಿದರು ನನಗೆ? ಏನು ಹೇಳಿದರು? ಜಾನ್ ಚಾಪ್ಟರ್ 4 ಫಸ್ಟ್ ವರ್ಡ್ ಏನು? ಅವ್ರೇನು ಹೇಳಿದ್ದು? ನನಗೆ ಕುಡಿಯಲು ಕೊಂಚ ನೀರು ಕೊಡ್ತೀಯಾ? ನನ್ನ ದಾಹ ಆಗ್ತಾ ಇದೆ. ಸಿ, ಅವ್ರು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ವಿಲ್ ಯು ಪ್ಲೀಸ್ ಕಮ್, ಐ ವಾಂಟ್ ಟು ಸ್ಪೀಕ್ ಟು ಯು, ಐ ಆಮ್ ಥರ್ಸ್ಟಿ ಅಬೌಟ್ ಯು, ವಿಲ್ ಯು ಪ್ಲೀಸ್? ಆ ಥರನೇ ಹೋಗ್ತಾ ಇದ್ದೇವ ನಾವು? ಓ, ಜೀಸಸ್ ಈಸ್ ವೇಟಿಂಗ್ ಫಾರ್ ಮೀ. ಇಟ್ ಈಸ್ ಅ ಬಿಗ್ ಪ್ರಿವಿಲೇಜ್. ಹೀ ಈಸ್ ವೇಟಿಂಗ್ ಫಾರ್ ಮೀ. ಅಷ್ಟು ಉನ್ನತನಾದ ದೇವರು, ಹೀ ಈಸ್ ವೇಟಿಂಗ್ ಫಾರ್ ಮೀ, ಫಾರ್ ಯು. ಆ ಥರನೇ ಅನ್ನಿಸ್ತಾ ಇದೆಯಾ? ಅಥವಾ ಬೋರ, ಇದು ಯಾಕೆ ಡೈಲಿ ಮಾಡಬೇಕು, ವಾರದಲ್ಲಿ 1 ಸಲ? ಕೆಲವ್ರು ಮಾಡದೆ ಅಲ್ವಾ? ಯಾಕೆ? ವಿ ಆರ್ ಬ್ಯುಸಿ. ಮನ್ನ ಇದೆ, ಯೂತ್ ಪ್ರೇಯರ್ ಇದೆ, ಅದಾದ ನಂತರ 10:30 ಪ್ರೇಯರ್ ಇದೆ, 2 o'clock ಪ್ರೇಯರ್ ಇದೆ, ಅದಾದ ನಂತರ ಏನು ಗೋಯಿಂಗ್ ಆನ್ ಪ್ರೇಯರ್ಸ್ ಅಲ್ವಾ?
ಜಾಬ್ ಇದೆ, ಅದರ ಮಧ್ಯದಲ್ಲಿ ಅಡುಗೆ ಮಾಡಬಾರ್ದಲ್ವಾ, ಮಾಡಬೇಕಲ್ವಾ, ಅದಾಯಿತು ಇದಾಯಿತು ಮೆನಿ ಕಮಿಟ್ಮೆಂಟ್ಸ್ ಆರ್ ದೇರ್, ರೈಟ್? ಮನ್ನ ಇದು ಮನ್ನದಲ್ಲಿ ಕೇಳಿದರೆ ಸಾಕಲ್ಲ, ಸಾಕಾ ಮನ್ನ ಇದೆ, ಅದಾದ ನಂತರ ಬೈಬಲ್ ಸ್ಟಡಿ ಇದೆ ನಮ್ಮದು, ಸಾಕಲ್ಲ? ಸಿ ವಿ ಆರ್ ಬ್ಯುಸಿ ವಿತ್ ಆಲ್ ದೀಸ್ ಮಿನಿಸ್ಟ್ರೀಸ್. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಡೋಂಟ್ ಡೂ ಆಲ್ ದೀಸ್ ಥಿಂಗ್ಸ್. ಯಾಕೆ ಹೇಳ್ತಾ ಇದ್ದಾನಂದರೆ ಅದರಲ್ಲಿ ಫ್ರೂಟ್ ಏನಾದರೂ ಬರ್ತಾ ಇದೆಯಾ? ಆರ್ ಯು ಫ್ರೂಟ್ಫುಲ್? ಯಾಕೆ ಫ್ರೂಟ್ ಬರ್ತಾ ಇಲ್ಲ? ಯು ಆರ್ ನಾಟ್ ಸಿಟ್ಟಿಂಗ್ ವಿತ್ ಲಾರ್ಡ್, ಯು ಆರ್ ನಾಟ್ ಆಸ್ಕಿಂಗ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ನಿನಗೇನೆ ಕ್ಲಾರಿಟಿ ಇಲ್ಲ ಏನು ಮಾಡಬೇಕು ಅಂತೇಳಿ. ಕ್ಲಾರಿಟಿ ಇದೆಯಾ? ನಮಗೇನೆ ಕ್ಲಾರಿಟಿ ಇಲ್ಲ ಏನು ಮಾಡಬೇಕು, ಏನಕ್ಕೆ ಹೋಗಬೇಕು, ಏನೋ ಮಾಡಬೇಕು ಹೇಳಿದ್ದಾರೆ ಅದಕ್ಕಾಗಿ ಮಾಡಬೇಕು. ಒನ್ ಬರ್ಡನ್ ವಿಲ್ ಬಿ ದೇರ್. ಯಾವ ಬರ್ಡನ್? ಮಾಡಬೇಕು. ತುಂಬ ಹೊರೆ ಆಗುತ್ತೆ ಅಲ್ವಾ? ತುಂಬ ಹೊರೆ ಆಗುತ್ತೆ. ಬೇಕಾ ಇದು ಅನಿಸೋದಿಲ್ವಾ? ಇದೆಲ್ಲ ಆಗುತ್ತೆ. ಸೊ ಯಾವಾಗ ನೀವು ಪರ್ಸ್ನಲ್ ಆಗಿ ಕೂತ್ಕೊಳ್ತೀರೋ, ಫಸ್ಟ್ ಸ್ಟೆಪ್, ಇಟ್ ಈಸ್ ನಾಟ್ ದ ಇನಿಷಿಯೇಟಿವ್ ಆಫ್ ಯು, ಆದರೆ ನೀನು ಅಲ್ಲಿರಬೇಕು. ಈಗ ನನಗೆ ಯಾರ ಜೊತೆ ಆದರೂ ಮಾತಾಡ್ಲಿಕ್ಕೆ ಬೇಕು ಅಂತೇಳಿ ಹೇಳ್ತೇನೆ. ನಾನೀಗ ಜುಲಿಟನ್ನೇ ತಗೊಳ್ಳುವ. ಜುಲಿಟ ನನಗೆ ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ ಹೇಳ್ತೇನೆ. ಜುಲಿಟ ಓಡ್ತಾ ಇದ್ದರೆ ಅವಳು ಜುಲಿಟ ಈಗ ನನಗೆ ನೀರು ತರಬೇಕು ಅಕ್ಕ, ನಿನಗೆ ಆಂಟಿ ನಿನಗೆ ನೀರು ತರಬೇಕು, ಅದಾದ ನಂತರ ನನಗೆ ಬಡಿಸ್ಲಿಕ್ಕೆ ಹೋಗ್ಬೇಕು ಮೇಲೆ, ಅದಾದ ನಂತರ ಕ್ಯಾಮರಾ ನಾನು ಹ್ಯಾಂಡಲ್ ಮಾಡಬೇಕು, ಪ್ಲೀಸ್ ಒಂದು ಸ್ವಲ್ಪ ಸಮಯ ಕೊಡಿ ಅಂತೇಳಿ ಅವಳು ಓಡ್ತಾ ಇದ್ದರೆ ಐ ವಿಲ್ ಬಿ ವೇಟಿಂಗ್ ಹಿಯರ್ ವೆನ್ ಜುಲಿಟಾ ವಿಲ್ ಕಮ್ ಅಂತೇಳಿ, ಅಲ್ವಾ? ಅದಾದ ನಂತರ ನೈಟ್ ಆಗುತ್ತೆ. ಈಗ ಬೆಳಿಗ್ಗೆ ಹೇಳ್ತೇವೆ ನಾವು, ವಿಚ್ ಇಸ್ ದ ಬೆಸ್ಟ್ ಟೈಮ್? ನಿಮಗೆ ಆ ಥರ ಅನಿಸೋದು ಬೆಸ್ಟ್ ಟೈಮ್, ವಿಚ್ ಇಸ್ ದ ಬೆಸ್ಟ್ ಟೈಮ್ ಟು ಸಿಟ್ ವಿತ್ ಲಾರ್ಡ್? ಮೋಸ್ಟ್ ಮಾರ್ನಿಂಗ್ ಅನ್ಲಿ. ನಾನು ಹೇಳೋದಿಲ್ಲ ಇದೇ ಪರ್ಟಿಕ್ಯುಲರ್ ಟೈಮ್. ಗಂಡ ಹೆಂಡತಿ ಯಾವಾಗಲೂ ಮಾತಾಡ್ಬೋದು, ನೋ ರಿಸ್ಟ್ರಿಕ್ಷನ್ಸ್, ಅಲ್ವಾ? ಎನಿ ಟೈಮ್ ಯು ಕ್ಯಾನ್ ಸಿಟ್ ಆ್ಯಂಡ್ ಟಾಕ್. ದ ಸೇಮ್ ಥಿಂಗ್ ಐ ಆಮ್ ನಾಟ್ ಟೆಲ್ಲಿಂಗ್ ಯು. ಯಾಕೆ ನಾನು ಹೇಳ್ತೇನೆ ಅಂದರೆ ನಮ್ಮದು ಬ್ಯುಸಿ ವರ್ಲ್ಡ್ ಆಗಿರುವ ಕಾರಣ ಮಾರ್ನಿಂಗ್ ಈಸ್ ದ ಬೆಸ್ಟ್ ಟೈಮಿಂಗ್. ನಾವೇನು ಮಾಡ್ತೇವೆ, ಫುಲ್ಲು ಬ್ಯುಸಿ ಅಂದರೆ ಮಾರ್ನಿಂಗ್ ಎದ್ದು ಬೇಗ ಎಲ್ಲ ಆಗಬೇಕು. ಸೊ ವಿ ಡೂ ಆಲ್ ದಿಸ್ ಥಿಂಗ್ಸ್. ದೆನ್ ನಾನು ನೈಟ್ ಕೂತ್ಕೊಳ್ತೇನೆ ಅಂತೇಳಿ ಕೂತ್ಕೊಳ್ತೇವೆ. ನೈಟ್ ಕೂತ್ಕೊಳ್ಳಿಕ್ಕೆ ಆಗುತ್ತಾ? ನಿದ್ದೆ ಬರುತ್ತೆ. ಸಾರಿ ಜೀಸಸ್, ಟುಡೇ ಐ ಕುಡಂಟ್ ಡು. ಲಾಸ್ಟ್ ಆನ್ಸರ್ ಕರೆಕ್ಟಾ? ಸಾರಿ, ಮಲಗ್ತೇವೆ, ಎದ್ದೇಳ್ತೇವೆ ಯಥಾ ಪ್ರಕಾರ. ನೋಡಿ, ಯಾವಾಗ ಪರ್ಸ್ನಲ್ ಆಗಿ ನೀವು ಕೂತ್ಕೊಳ್ತೀರೋ ಯೋರ್ ಲೈಫ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಆ್ಯಸ್ ಸ್ಯಾಮರಿಟನ್ ವುಮನ್. ಇದೇ ಎಕ್ಸಾಂಪಲ್ ತಗೊಳ್ಳಿ, ಬೇರೆ ಏನು ತಗೊಳ್ಬೇಡಿ ಆಯಿತಾ? ನಾನು ತಗೊಂಡದಿದ್ದೆ ನನ್ನ ಪರ್ಸ್ನಲ್. ಓಕೆ, ವೆನ್ ಯು ನೋ ದ ವ್ಯಾಲ್ಯೂ ಅಲ್ವಾ, ಯು ವಿಲ್ ಸ್ಟಾರ್ಟ್ ಸೀಕಿಂಗ್. ವ್ಯಾಲ್ಯೂ ಗೊತ್ತಾಗಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಗೊತ್ತಿರಬೇಕು. ನಿನ್ನ ಫೌಂಡೇಶನ್ ಗಟ್ಟಿ ಮಾಡುತ್ತೆ. ಮೂಲೆಗಲ್ಲು ಇದಾರ ಅಲ್ಲೇ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ವೆನ್ ಯು ಗೋ ಆ್ಯಂಡ್ ಸಿಟ್, ಟೇಕ್ ಅ ಪ್ರೈವೇಟ್ ಪ್ಲೇಸ್, ಒಂದು ಜಾಗ ಚೂಸ್ ಮಾಡು, ನಿಂದೆ ಅದು ಕೆಲಸ ಅಲ್ವಾ? ಅದು ಕೆಲಸ ನಿಂದು, ಚೂಸ್ ಮಾಡಿ ಅಲ್ಲಿ ಕೂತ್ಕೋ. ಓಕೆ, ಏನು ಗೊತ್ತಿಲ್ವಾ, ಸುಮ್ಮನೆ ಕೂತ್ಕೋ. ಫಸ್ಟೇ ಹೋಗಿ ಅಲ್ಲಿ ಅಂತೇಳಿ ಹೇಳಬೇಡ. ಫಸ್ಟ್ ಕೂತ್ಕೋ, ಬಿ ವಿತ್ ಹಿಮ್, ಮ್ಯೂಟ್ ಯುವರ್ ಸೆಲ್ಫ್ ಫಸ್ಟ್. ಎಷ್ಟೋ ಸ್ವರ ಇದೆ ಅಲ್ವಾ ಒಳಗಡೆ, ಅಲ್ವಾ? ಯಾರೋ ಹೇಳಿದ್ದೇನೋ ಥಿಂಕ್ ಮಾಡ್ತಾ ಇರ್ತೇವೆ. ಆದರೆ ನೀವು ಮಾಡಬೇಕೇನೆಂದರೆ, ದಾಹ ಹುಟ್ಟಿಸ್ತಾರೆ ಅವರು. ಫಸ್ಟ್ ಮಾಡಬೇಕು, ಮನಸ್ಸಾಕ್ಷಿ ಚೆಕ್ ಮಾಡಿ ಫಸ್ಟಿಗೆ. ಫಸ್ಟ್ ಸ್ಟೆಪ್. ನಾವು ಹೋಗಿ ಪ್ರೇಯರ್ ಇಂಟೆನ್ಷನ್ ಹೇಳ್ತೇವೆ, ವರ್ಷಿಪ್ ಮಾಡ್ತೇವೆ. ಅಂದರೆ ನಮ್ಮದು ಏನು ವರ್ಷಿಪ್ ಅಲ್ಲ, ಅದು ಏನೋ ಅಲ್ವಾ? ಬಟ್ ಚೆಕ್ ಯೋರ್, ಏನು ಹೇಳ್ತಾರೆ, ಕಾನ್ಷಿಯಸ್. ನೀವು ತಿಮ್ಮೋತಿಗೆ ಬರೆದ ಪತ್ರ ಓದಿದ್ರಾ? ಅದರಲ್ಲಿ ಏನಾದರೂ ಇದೆಯಾ ಆ ಥರ? ಏನಿದೆ? ಅದು ಫಸ್ಟಿಗಿದೆ. ಅದಾದ ನಂತರ ಓಕೆ, ಏನು ಹೇಳಿದ್ದಾರೆ? ಓದಿದ್ದೀರಾ ಎಲ್ಲರೂ? ಓದಿದವರು ಭಾಗ್ಯವಂತರು, ನಾನು ಕೇಳಲಿಕ್ಕಾಗೋದಿಲ್ಲ. ಓಕೆ, ಫಸ್ಟ್ ತಿಮೋತಿ 1:19 ಓಕೆ, ಏನಿದೆ? ಓದಿ, ಟೈಮ್ ಆಯಿತು. ಏನು? ಹಾಂ, ಮನಸ್ಸಾಕ್ಷಿ, ಕಾನ್ಷಿಯಸ್. ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್? ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಕಾನ್ಷಿಯಸ್ ಬಗ್ಗೆ?
ಯಾಕೆ ಹೇಳ್ತಾ ಇದ್ದಾರೆ ಕಾನ್ಷಿಯಸ್? ಎಲ್ರಿಗೂ ಕಾನ್ಷಿಯಸ್ ಇದೆಯಾ? ಬಾರ್ನಿಗೇನ್ ಆದವರಿಗೂ ಇದೆ, ಆಗದವರಿಗೂ ಇದೆ ಕಾನ್ಷಿಯಸ್. ವಿಚ್ ಇಸ್ ಗುಡ್, ವಿಚ್ ಇಸ್ ರಾಂಗ್ ಎಲ್ಲ ಗೊತ್ತು ನಮಗೆ ಅಲ್ವಾ? ಆದರೆ ಆದಾಮನ ಪಾಪದ ನಿಮಿತ್ತ ಕಾನ್ಷಿಯಸ್ ಹಾಳಾಗಿ ಹೋಗಿತ್ತು, ಆಯಿತಾ? ಆದರೆ ಬಾರ್ನಿಗೇನ್ ಎಕ್ಸ್ಪೀರಿಯನ್ಸ್ ಆದ ನಂತರ ಆ ಮನಸ್ಸಾಕ್ಷಿ ಏನಾಯಿತು? ಶುದ್ಧ ಆಯಿತು. ಆದರೆ ಎವ್ರಿ ಡೇ ನಾವು ಈ ಲೋಕದಲ್ಲಿ ಜೀವಿಸ್ತಾ ಏನಾಗುತ್ತಂದರೆ ಮನಸ್ಸಾಕ್ಷಿ ಕೆಟ್ಟೋಗುತ್ತೆ. ಮನಸ್ಸಾಕ್ಷಿ ಕೆಟ್ಟೋಗುತ್ತೆ. ನಮಗೆ ಗೊತ್ತಿರುತ್ತೆ, ನಾವು ಮಾಡಿದೆಲ್ಲ ಗೊತ್ತಿರುತ್ತೆ. ಆದರೆ ಫಸ್ಟ್ ಯು ಹ್ಯಾವ್ ಟು ಸಿಟ್ ದೇರ್ ಆ್ಯಂಡ್ ಚೆಕ್ ಯುವರ್ ಕಾನ್ಷಿಯಸ್. ಕಾನ್ಷಿಯಸ್ ಚೆಕ್ ಮಾಡುವಾಗ ನಿಜವಾಗ್ಲೂ ಹೋಲಿ ಸ್ಪಿರಿಟ್ ವಿಲ್ ಬ್ರಿಂಗ್ ರಿಪೆಂಟೆನ್ಸ್ ದೇರ್. ಯಾಕಂದರೆ ಕಾನ್ಷಿಯಸ್ ನೀವು ಚೆಕ್ ಮಾಡ್ತಾ ಹೋದರೆ ಒಂದೊಂದು ಏರಿಯಾದಲ್ಲಿ 10 ಗೋಳಾಡಬೇಕಾಗತ್ತೆ. ಕರೆಕ್ಟಾ? ಅಷ್ಟು ಮಾಡಿರ್ತೇವೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದ ಮುಖಾಂತರ, ನಮ್ಮ ಮಾತಿನಲ್ಲಿ, ನಮ್ಮ ಕ್ರಿಯೆಯ ಮುಖಾಂತರ, ಕರ್ತವ್ಯ ಲೋಪದ ಮುಖಾಂತರ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಾನು, ನೀವು ಕೂತು ಮಾಡಿ. ಟುಡೇ ಯು ಡೂ. ಇಟ್ ಈಸ್ ಅ ಪ್ರೆಷಸ್ ಟೈಮ್ ಅಂತೇಳಿ 8 o'clock 8:45 ಸಮಥಿಂಗ್ ಐ ಥಿಂಕ್ ಸೊ ಟೈಮ್ ಲಿಮಿಟ್ ಇದೆ ಇಲ್ಲಿ. ಆದರೆ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ, ಇಲ್ಲಿ ಮಾಡಿ. ಅದಾದ ನಂತರ ಯು ಶುಡ್ ಪ್ರಾಕ್ಟೀಸ್ ಇಟ್ ಬೀಯಿಂಗ್ ವಿತ್ ದ ಲಾರ್ಡ್. ಸೊ ಮನಸ್ಸಾಕ್ಷಿ ಚೆಕ್ ಮಾಡಿ. ಯಾಕೆ ನಾನು ಹೇಳ್ತಾ ಇದ್ದೇನೆ ಮನಸ್ಸಾಕ್ಷಿ ಚೆಕ್ ಮಾಡಬೇಕು ಅಂತೇಳಿ? ಯಾಕೆ? ವೈ ಟು ಚೆಕ್ ಯುವರ್ ಕಾನ್ಷಿಯಸ್ ಆ್ಯಕ್ಚುಲಿ? ಯಾಕಂದರೆ ಪವಿತ್ರಾತ್ಮರು ಹೇಗೆ ಮಾತಾಡ್ತಾರೆ? ಹೀಗೆ ಸ್ವರ ಕೇಳುತ್ತಾ? ಆ ಥರ ಏನಾದರೂ ಆಗುತ್ತಂತೇಳಿ ಕಾಯ್ತಾ ಇದ್ದೀರಾ ನೀವು? ಆಗ್ಬೋದು, ಅದು ದೇವ್ರಿಗೆ ಬಿಟ್ಟದ್ದು. ಆದರೆ ಹೋಲಿ ಸ್ಪಿರಿಟ್ ವಿಲ್ ಸ್ಪೀಕ್ ಥ್ರೂ ಯೋರ್ ಕಾನ್ಷಿಯಸ್. ಒಂದು ವೇಳೆ ಕಾನ್ಷಿಯಸ್ ಸರಿ ಇಲ್ಲದಿದ್ದರೆ ಹಿ ವಿಲ್ ನಾಟ್ ಸ್ಪೀಕ್. ಈಗ ನಿಮ್ಮದು ಒಂದು ಕಂಪ್ಲೇಂಟ್ ಇರ್ಬೋದು, ಎಷ್ಟು ಸ್ವರನೇ ಕೇಳ್ತಾ ಇಲ್ಲ ನಮಗೆ. ಕಂಪ್ಲೇಂಟ್ ಇದೆಯಾ ನಿಮ್ಮದು? ಇಲ್ವಾ? ನಮಗೇನು ಗೊತ್ತಿಲ್ಲ, ನಮಗೆ ಡೈರೆಕ್ಷನ್ನೇ ಗೊತ್ತಾಗ್ತಾ ಇಲ್ಲ, ಹೇಗೆ ಮುಂದೆ ಹೋಗೋದು ಗೊತ್ತಾಗ್ತಾ ಇಲ್ಲ, ಅವ್ರದ್ದು ಸ್ವರನೇ ಕೇಳ್ತಾ ಇಲ್ಲ. ಹೌದು, ಸ್ವರ ಕೇಳ್ತಾ ಇಲ್ಲ. ಡಿಡ್ ಯು ಚೆಕ್ ಯುವರ್ ಕಾನ್ಷಿಯಸ್? ಎಷ್ಟು ವರ್ಷ ಆಯಿತು ಚೆಕ್ ಮಾಡಿ? ಪರ್ಸ್ನಲ್ ಪ್ರೇಯರ್ ಅಂತೇಳಿ ಕೂತಿದ್ದೇವೆ, ಕರೆಕ್ಟ್. ಎವ್ರಿ ಡೇ ಯು ಡೂ ದ್ಯಾಟ್. ಯಾಕಂದರೆ ನೋಡಿ, ಎಕ್ಸಾಂಪಲ್ ನಾನು ಹೇಳ್ತೇನೆ, ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಲೂಕನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ, ಓಕೆ ಬೇಗ ಹೋಗ್ತೇನೆ ನಾನು, ಓಕೆ, ಅಲ್ಲಿ ಒಂದು ಮಹಿಳೆ ತನ್ನಲ್ಲಿದ್ದ ಆ ಒಂದು ಕಾಯಿನನ್ನು ಕಳ್ಕೊಳ್ತಾಳೆ. ಕರೆಕ್ಟಾ? ಅವಳು ರಿಯಲೈಸ್ ಮಾಡ್ತಾಳಾ? ಮತ್ತೆ ಓದಿ ನೀವು ಬೇಕಿದ್ರೆ. ಓಕೆ, ರಿಯಲೈಸ್ ಮಾಡ್ತಾಳೆ ಅವಳು 10ರಲ್ಲಿ ಒಂದಿಲ್ಲ ಅಂತೇಳಿ. ಹೌ ಡಿಡ್ ಶೀ ಚೆಕ್? ಹೇಗೆ ಚೆಕ್ ಮಾಡಿದ್ಲು? ಕೂತು ನೋಡಿದ್ಲು, ಓಹ್ 1 is ಮಿಸ್ಸಿಂಗ್. ಕರೆಕ್ಟಾ? ಗೊತ್ತಾಯ್ತಾ ಅವಳಿಗೆ? ಅದಾದ ನಂತರ ಅವಳು ಎನ್ನಿಸ್ಬೋದಿತ್ತು, ವೆಯ್ಟ್ ಓಕೆ, ಅವಳಿಗೆ ಎನ್ನಿಸ್ಬೋದಿತ್ತು ಅವಳಿಗೆ, ಈಗ ಓಪನ್ ಮಾಡಿದ್ದೆಲ್ಲಿ? ಮನೆಯಲ್ಲೇ ಅಲ್ವಾ? ಕರೆಕ್ಟಾ? ಮನೆಯಲ್ಲಿ ಓಪನ್ ಮಾಡಿದ್ದು, ಎಲ್ಲೋ ಬಿದ್ದಿರ್ಬೋದು. ಎಲ್ಲಿ ಹೋಗಿದೆ ಅದು? ಮನೆಯಲ್ಲಿ ಎಲ್ಲಾದರೂ ಬಿದ್ದಿರುತ್ತೆ ಮೂಲೆಯಲ್ಲಿ. ಕರೆಕ್ಟಾ? ಏನಾದರೂ ಹುಡುಕ್ಬೇಕಂತೇಳಿ ಅನಿಸುತ್ತಾ? ಇರ್ಲಪ್ಪ, ನಾಳೆ ನೋಡುವ, ಏನಾದರೂ ನಾಳೆ ಗುಡಿಸುವಾಗ, ನಾಡ್ದು ಗುಡಿಸುವಾಗ, ಅಥವಾ ಯಾವುದಾದ್ರೂ ಡೀಪ್ ಕ್ಲೀನಿಂಗ್ ಮಾಡುವಾಗ ಸಿಗ್ಬೋದು ಅದು ಅಂಥೇಳಿ ಅವಳಿಗೆ ಬಿಡ್ಬೋದಿತ್ತಾ? ಯಾಕಂದರೆ ಅವಳು ಓಪನ್ ಮಾಡಿದ್ದು ಆ ಪರ್ಸ್ ಎಲ್ಲಿ? ಮನೆಯೊಳಗೆ. ಕರೆಕ್ಟ್ ಅಲ್ವಾ? ಅವಳು ಆ ಥರ ಮಾಡ್ಬೋದಿತ್ತು. ಆದರೆ ವಾಟ್ ಶಿ ಡಿಡ್ ಆ್ಯಕ್ಚುಲಿ? ಏನು ಮಾಡಿದ್ಲು ಅವಳು? ಫಸ್ಟ್ ಲೈಟ್ ಹಾಕಿದ್ಲು. ಕರೆಕ್ಟಾ? ಡಾರ್ಕ್ನೆಸ್ಸಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಸೊ ದ ಕಾನ್ಷಿಯಸ್ ಇದೆ ಅಲ್ವಾ, ಆ ಕಾನ್ಷಿಯಸ್ ಡಾರ್ಕ್ನೆಸ್ಸಲ್ಲಿ ಹೋದರೆ ಖಂಡಿತವಾಗ್ಲೂ ನಿಮಗೆ ಆ ಲೈಟ್ ಕಾಣೋದಿಲ್ಲ. ಫಸ್ಟ್ ಆನ್ ದ ಲೈಟ್, ಸ್ವಿಚ್ ಆನ್ ದ ಲೈಟ್, ಬಿ ದೇರ್. ಹೇಗೆ ನಿಮಗೆ ಆ ಮನಸ್ಸಾಕ್ಷಿ ನಿಮಗೆ ನೋಡ್ಲಿಕ್ಕಾಗುತ್ತಂದರೆ, ನೀವು ಧ್ಯಾನಿಸುವಾಗ ನೀವು ಕೇಳಿಸ್ಕೊಂಡ ಸಂದೇಶ ಇದೆ ಅಲ್ವಾ, ನೀವು ಕೇಳಿಸ್ಕೊಂಡ ಸಂದೇಶ ನೀವು ಧ್ಯಾನಿಸಬೇಕು. ಆಗ ನಿಮಗೆ ಗೊತ್ತಾಗುತ್ತೆ ಕಾನ್ಷಿಯಸ್ ಎಲ್ಲಿ ನೀವು ತಪ್ಪೋಗಿದ್ದೀರಿ. ವೇರ್ ಡಿಡ್ ಯು ಡೂ ರಾಂಗ್? ಎಲ್ಲಿ ನೀನು ತಪ್ಪೋಗಿದ್ದಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು. ಆಸ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ಅವಳೇನು ಮಾಡಿದ್ಲು? ಲೈಟ್ ಆನ್ ಮಾಡಿದ್ಲು. ಅದಾದ ನಂತರ ಪರ್ಕೆ ಇಟ್ಕೊಂಡ್ಲು. ಹೌದಾ? ಸುಮ್ಮನೆ ಏನಾದರೂ ಹೀಗೆ ನೋಡಿದ್ಲಾ? ಆಯಿತಾ? ನಾವು ಹೇಗೆ ಪರ್ಸನಲ್ ಪ್ರೇಯರಲ್ಲಿ ಕೂತು ಈಗ ನೋಡ್ತೇವೆ, ಹೋಗ್ತೇವೆ, ಸಿಕ್ಕಿಲ್ಲ ಹೇಳ್ತೇವೆ ನಾವು, ಸಿಕ್ಕಿಲ್ಲ ನಮಗೆ, ಕಂಪ್ಲೇಂಟು ಮಾಡ್ತೇವೆ. ಅವ್ರಿಗೆಲ್ಲ ಸಿಗ್ತಾ ಇದೆ, ಅವಳಿಗೆ ಸಿಗ್ತಾ ಇದೆ, ಅವನಿಗೆ ಸಿಗ್ತಾ ಇದೆ. ಅದು ಹೇಗೆ? ನನಗೆ ಯಾಕೆ ಕೊಡ್ತಾ ಇಲ್ಲ ದೇವರು? ಕಂಪ್ಲೇಂಟ್ ಅದರಲ್ಲಿ. ಮತ್ತೆ ದೇವ್ರಿಗೆ ಕಂಪ್ಲೇಂಟ್, ನೀವೇ ರಾಂಗ್. ಕರೆಕ್ಟಾ?
ಹೇಳೋದಿಲ್ವಾ? ನನ್ನ ಪ್ರಯತ್ನ ಏನೂ ಇಲ್ಲ. ಐ ಆಮ್ ನಾಟ್ ದೇರ್, ಐ ಆಮ್ ನಾಟ್ ಸಿಟ್ಟಿಂಗ್ ದೇರ್. ನಾನು ಈ ರೀತಿ ಮಾಡ್ತಾ ಇಲ್ಲ. ದ ವೇ ಈಸ್ ದೇರ್, ಆಯಿತಾ? ಎಲ್ಲದಕ್ಕೂ ವೇ ಇದೆ. ಅಲ್ಲಿ ನೋಡಿ, ಆ ಮಹಿಳೆ ಇಟ್ಕೊಂಡು ಕುಡಿಸ್ತಾಳೆ ವಿತ್ ಕ್ಯೂರಾಸಿಟಿ ಅಲ್ವಾ? ಒಂದು ಹಂಬಲ್ ಹಾರ್ಟ್. ಅಂದರೆ ಅದ್ರದ್ದು ವ್ಯಾಲ್ಯೂ ಗೊತ್ತು, ಆ ಒಂದು ನಾಣ್ಯದ ವ್ಯಾಲ್ಯೂ ಅವಳಿಗೆ ಗೊತ್ತು. ಇಟ್ ಈಸ್ ಪ್ರೆಷಸ್ ಅಂತೇಳಿ ಗೊತ್ತು. ಬಟ್ ನಾವು ಚೆಕ್ ಯೋರ್ ಸೆಲ್ಫ್, ಆ ನಾಣ್ಯ ಏಸು ಆಗಿದ್ದರೆ ಎಲ್ಲಿ ಬಿದ್ದಿದ್ದಾರೆ ಅವರು? ವೆರಿ ಈಸ್ ಅಲ್ಲೊಂದು ಮೂಲೆಯಲ್ಲಿದ್ದಾರೆ. ನೋ ಏಸು ಅಂತೇಳಿ ಹೇಳುವಾಗ ಸಮ್ ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆದರೆ ಯಾವಾಗ ಅವಳು ಕಂಡ್ಕೊಳ್ತಾಳಲ್ವಾ, ಶಿ ವಾಸ್ ಜಾಯ್ಫುಲ್. ದ ಸೇಮ್ ವೇ ನಿನಗೆ ಮನಸ್ಸಾಕ್ಷಿ ನೀನು ಚೆಕ್ ಮಾಡುವಾಗ ಕೂತು, ಬೇರೆ ಯಾವುದಾದ್ರೂ ಟೈಮಲ್ಲಿ ಮಾಡಲಿಕ್ಕಾಗುತ್ತಾ? ನಿಮಗೆ ಇದು ವಾಕ್ಯ ಕೇಳಿಸ್ತಾ ಮನಸ್ಸಾಕ್ಷಿ ಚೆಕ್ ಮಾಡಲಿಕ್ಕಾಗುತ್ತಾ? ಆಗುತ್ತೆ, ಕೆಲವೊಮ್ಮೆ ಕೊಡ್ತಾರೆ. ಬಟ್ ವಿಚ್ ಈಸ್ ದ ಬೆಸ್ಟ್ ಪ್ಲೇಸ್? ಇಟ್ ಈಸ್ ಯುವರ್ ಪರ್ಸ್ನಲ್ ಪ್ರೇಯರ್, ಬೀಯಿಂಗ್ ವಿತ್ ಗಾಡ್. ಯಾರೂ ಇಲ್ಲ ಅಲ್ಲಿ, ಯಾರು ಇರಬಾರ್ದು, ಆಯಿತಾ? ಯಾರು ಬೇಡ. ಮನಸ್ಸಲ್ಲಿ ಸ್ಪೆಷಲಿ ಅಲ್ಲಿ ನೋಡಿ, ಶಿ ಸ್ಟಾರ್ಟೆಡ್ ರಿಜಾಯ್ಸಿಂಗ್, ಆಯಿತಾ? ಶಿ ಸ್ಟಾರ್ಟೆಡ್ ರಿಜಾಯ್ಸಿಂಗ್. ಎಲ್ಲರನ್ನು ಕರೆದ್ಲು. ಈವನ್ ಸೇಮ್ ಥಿಂಗ್, ದ ರಿಸಲ್ಟ್, ಆಯಿತಾ? ನಿಮ್ಮ ಪರ್ಸ್ನಲ್ ಪ್ರೇಯರ್ನ ರಿಸಲ್ಟ್ ಏನಂದರೆ ಯು ವಿಲ್ ಬಿ ಜಾಯ್ಫುಲ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಗ್ರೇಟ್ ಜಾಯ್. ಹೋಗುವಾಗ ಈ ಥರ ಹೋಗಿರ್ಬೋದು, ಬರುವಾಗ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಈಗ ನಾವು ಹೇಗೆ ಬರ್ತಾ ಇದ್ದೇವೆ, ಸೇಮ್ ವೇ. ಆದಿಲ್ಲಿದ್ದಾಗೆ ಯಾವಾಗಲೂ ಅಲ್ಲ, ಇದ್ದಾಗ ಹಾಗೆ ಇರ್ತೇವೆ ಅಲ್ವಾ? ಏನಾದರೂ ಚೇಂಜಸ್ ಇದೆಯಾ? ಏನು ಚೇಂಜಸ್ ಇಲ್ಲ. ಆದರೆ ಆಕೆ ನೋಡಿ, ಫುಲ್ ಟೆನ್ಷನ್ ಕಳ್ಕೊಂಡಿದ್ದೆ, ಟೆನ್ಷನಲ್ಲಿದ್ದಾಳೆ, ಎಲ್ಲ ಮಾಡಿದ್ಲು. ಅದಾದ ನಂತರ ಅವಳಿಗೆ ಸಿಕ್ಕಾಗ ಜಾಯ್. ಸಮಾರ್ಯ ಸ್ತ್ರೀ ಜಾಯ್, ಮಿನಿಸ್ಟ್ರಿ ಜಾಯ್ಫುಲ್ಲಿ ಮಿನಿಸ್ಟ್ರಿ. ನಮ್ಮದು ದುಃಖದಲ್ಲಿ ಮಿನಿಸ್ಟ್ರಿ. ಯಾರಾದರೂ ಹೇಳ್ತಾರೆ, ಫೋರ್ಸ್ ಮಾಡಬೇಕು, ಇವ್ರು ನೋಡ್ತಾರೆ, ಕಂಪ್ಲೇಂಟ್. ಸೊ ವಿ ಆರ್ ಡೂಯಿಂಗ್ ನೋ, ಅದಾಗುತ್ತೆ ಜಾಯ್ಫುಲ್ಲಿ. ಯು ಕ್ಯಾನ್ ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಇದಾಗುತ್ತಾ? ಇದು ರಿಸಲ್ಟ್, ಆಯಿತಾ? ಇದು ರಿಸಲ್ಟ್. ಓಕೆ, ಸೊ ಈಗ ನಾನು ಹೇಳಿದೆ, ಹೋಗುವಾಗ ಹೋಗಿ ಕೂತ್ಕೊಳ್ಳಿ. ಕೂತು ಯೇಸುನೇ ಹೇಳಿದ್ದಾರೆ, ಲರ್ನ್ ಫ್ರಮ್ ಮೀ ಅಂತೇಳಿ. ಕರೆಕ್ಟಾ? ಲರ್ನ್ ಫ್ರಮ್ ಗ್ಲೆನ್, ಲರ್ನ್ ಫ್ರಮ್ ಜುಲಿಟಾ, ಲರ್ನ್ ಫ್ರಮ್ ದಿವ್ಯಾ ಅಂತೇಳಿ ಏನಾದರೂ ಆ ಥರ ಮೆನ್ಷನ್ ಮಾಡಿದ್ದಾರೆ? ಪೇತ್ರ, ಲರ್ನ್ ಫ್ರಮ್ ಪೇತ್ರ ಅಂತೇಳಿ ಏನಾದರೂ ಇದೆಯಾ? ನೋ, ಯಾರನ್ನು ನೋಡಬೇಡಿ. ಅವರು ಹೀಗೆ ಮೊಣಕಾಲಾಕಿ ಮಾಡಿದೆ. ಓಕೆ ಐ ವಿಲ್. ಅವರು ಅಳ್ತಾ ಇದ್ದಾರೆ, ನಾನು ಅಳಬೇಕು. ಅಳು ಬರದಿದ್ರು ಅಳು ಬರಿಸ್ತೇವೆ ನಾವು. ಕರೆಕ್ಟಾ? ಆ ಥರ ಅಲ್ಲ. ಲರ್ನ್ ಫ್ರಮ್ ಮೀ. ಜೀಸಸ್ ಹೇಳಿದ್ದಾರೆ, ಲರ್ನ್ ಫ್ರಮ್ ಮೀ. ಇಟ್ ಈಸ್ ಇಂಡಿವಿಜುವಲ್, ಆಯಿತಾ? ಗಾಡ್ ಈಸ್ ಪರ್ಸ್ನಲ್ ಗಾಡ್. ಎಲ್ರಿಗೂ ದೇವರೇ, ಆದರೆ ಟೇಕ್ ಇಟ್ ಲೈಕ್ ಪರ್ಸ್ನಲ್ ಗಾಡ್. ಹೀ ಈಸ್ ಮೈ ಪರ್ಸ್ನಲ್ ಹಸ್ಬೆಂಡ್, ಸ್ಪಿರಿಚುವಲ್ ಹಸ್ಬೆಂಡ್. ಹೀ ವಾಂಟ್ ಟು ಟಾಕ್ ಟು ಮೀ. ಓಕೆ, ಅವ್ರು ಹೇಳ್ತಾರೆ ಲರ್ನ್ ಫ್ರಮ್ ಮೀ. ಯಾಕೆ ಲರ್ನ್ ಫ್ರಮ್ ಮೀ? ಏಸು ಪ್ರಾರ್ಥಿಸಿದ್ರಾ? ಯಾವಾಗೆಲ್ಲ ಪ್ರಾರ್ಥಿಸಿದ್ರು? ಎಲ್ಲ ಸಮಯದಲ್ಲೂ. ಮುಂಜಾನೆ ಬೆಳಕು ಹೊರೆಯೋ ಮುಂಚೆ ಎಲ್ಲ ಇದೆ ವರ್ಸ್. ನಾನು ಹೇಳುವಾಗ ನಿಮಗೆ ಕನೆಕ್ಟ್ ಆಗುತ್ತೆ, ಆಯಿತಾ? ಅಷ್ಟು ವರ್ಸ್ ತುಂಬಿ ತುಳುಕ್ತಾ ಇದೆ ನಿಮ್ಮ ಒಳಗಡೆ. ಸೊ ನಾನು ಹೇಳಬೇಕಂತ ಇಲ್ಲ ವರ್ಸಸ್. ಕರೆಕ್ಟಾ ಅಲ್ವಾ? ಸೊ ಆ ಥರ ಪ್ರಾರ್ಥಿಸ್ತಾ ಇದ್ರು. ಯಾಕೆ? ಅವ್ರಿಗೆ ಬೇಕಿತ್ತಾ? ಯಾಕೆ? He wanted to show us, depend on Father. Depend on your Father. ಅವ್ರು ಏನು ಹೇಳ್ತಾ ಇದ್ರು? ಇವತ್ತು ನೀನು ಇಲ್ಲಿ ಹೋಗಬೇಕು, ಓಕೆ, ಲಾಜರನ್ನ ಎಬ್ಬಿಸಬೇಕು. ಅವ್ರದ್ದು ನ್ಯೂಸ್ ಬರುತ್ತೆ 4 ದಿನದ ಹಿಂದೆ, ಇವನು ಸತ್ತೋಗಿದ್ದಾನೆ ಅಥವಾ ನೀನು ಹೋಗಬಾರ್ದು, ಆಯಿತಾ? ಹೋಗ್ಲಿಕ್ಕೆ ಹೇಳಿದ್ರೆ ಹೋಗಬಾರ್ದು ಅಂತ ಹೇಳಿದ್ರಾ? ಸರಿ, ಚೆಕ್ ಮಾಡಿದ್ದೀರಾ ನೀವು? ಈಗ ಕ್ಲೋಸ್ ಫ್ರೆಂಡ್ ಅಪ್ಪ, ನನ್ನ ಕ್ಲೋಸ್ ಫ್ರೆಂಡ್ ಬಿತ್ತು ನರಳಾಡ್ತಾ ಇದ್ದಾನೆ, ಈಗ ಏನಾಗುತ್ತೆ? ನಿಮ್ಗೇನು ಅನಿಸುತ್ತೆ? ನ್ಯಾಯನ ಅನ್ಯಾಯನ? ಅಲ್ವಾ? ಆದರೆ ದೇವ್ರೇನು ಹೇಳಿದ್ರು? ಡೋಂಟ್ ಗೋ, ಬಿ ದೇರ್, ವೇಟ್. ಅವನು ಸಾಯ್ತಾನೆ, ಸತ್ತು 4 ದಿನ ಆದ ನಂತರ ಕಳಿಸ್ತಾನೆ. ಯಾಕಂದರೆ ಪಿತನ ಒಂದು ದೊಡ್ಡ ಯೋಜನೆ ಇತ್ತು ಅಲ್ಲಿ. ಮರಣದಿಂದ ಎಬ್ಬಿಸಬೇಕಾಗಿತ್ತು, ನನಗೆ ನಿನಗೆ ತೋರಿಸಬೇಕಾಗಿತ್ತು. ಸೊ ಎವ್ರಿಥಿಂಗ್ ಹಿ ವಾಸ್ ಡಿಪೆಂಡಿಂಗ್ ಆನ್ ಗಾಡ್. ಈಗ
ಆ ಥರ ಕಾನ್ಷಿಯಸ್ ನೀವು ಚೆಕ್ ಮಾಡುವಾಗ ಮೊದಲು ಬರೋದೇ ಏನಂದರೆ ರಿಪೆಂಟೆನ್ಸ್. ಎಷ್ಟೋ ಜನರಿಗೆ ಕಂಪ್ಲೇಂಟ್ ಇದೆ, ನಮಗೆ ರಿಪೆಂಟೆನ್ಸೇ ಬರ್ತಾ ಇಲ್ಲ. ಬರ್ತಾ ಇದೆಯಾ? ನಮಗೆ ರಿಪೆಂಟೆನ್ಸ್ ಮಾನಸಾಂತರ ಅಂತ ಹೇಳುವಾಗ ಒಂದು ವಾಕ್ಯ ಓಡ್ತಾ ಇದೆ ಟಕ್ ಅಂತೇಳಿ. ಈಗ ಓಡ್ತಾ ಇದೆ ಯಾವುದಾದ್ರೂ? ಇಲ್ಲ, ಓಡೋದಿಲ್ಲ. ರೋಮನ್ಸ್ 12:2 ಓಡ್ತಾ ಇರೋದು ಮಾನಸಾಂತರಗೊಂಡು. ಮಾನಸಾಂತರ. ಪ್ರೀಚಿಂಗ್ ಕೇಳಿದ್ದೇವೆ, ಪ್ರೀಚಿಂಗ್ ಕೇಳಿದ್ದೇವೆ ನಾವು. ಆಗ್ತಾ ಇದೆಯಾ? ಆಗೋದಿಲ್ಲ. ಲೋಕದಿಂದ ಬೇರ್ಪಡ್ಲಿಕ್ಕೆ ಆಗ್ತಾ ಇದೆಯಾ? ಇಲ್ಲ, ಆಗ್ತಾ ಇಲ್ಲ. ಆದರೆ ಮಾನಸಾಂತರ ಎಲ್ಲಿ ಬರುತ್ತಂದರೆ ವೆನ್ ಯು ಚೆಕ್ ದ ಕಾನ್ಷಿಯಸ್ ಇದೆ ಅಲ್ವಾ, ಹೋಲಿ ಸ್ಪಿರಿಟ್ ವಿಲ್ ಬ್ರಿಂಗ್ ರಿಪೆಂಟೆನ್ಸ್ ವಿದಿನ್ ಯು. ಆಗ ಏನಾಗುತ್ತೆ? ಟ್ರೂ ರಿಪೆಂಟೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಗೊತ್ತಾಗೋದು? ಇಲ್ಲಿ ಪ್ರಾರ್ಥನೆಯಲ್ಲಿ ಹತ್ತುಗೋಳಾಡಿ ಅಲ್ಲ, ಪರ್ಸ್ನಲ್ ಆಗಿ ಕೂತ್ಕೋ. ಯಾಕಂದರೆ ದೇವರು, ಈಗ ನೀವು ಹೇಳ್ಬೋದು, ಹಾಗಾದ್ರೆ ಎಲ್ಲ ಒಪ್ಕೊಳ್ಳಬೇಕಾ? ನಮ್ಮೆಲ್ಲ ಪಾಪ ಒಪ್ಕೊಳ್ಳಬೇಕಾ? ದೇವರಿಗೆಲ್ಲ ಬಟ್ಟಬೇ ಇಲ್ಲಲ್ವಾ? ಎಲ್ಲ ಗೊತ್ತಿಲ್ವಾ? ಬುಕ್ ಅಲ್ವಾ? ಓಪನ್, ತೆರೆದ ಪುಸ್ತಕ, ಅಂತರಂಗ ಗೊತ್ತು ಅವರಿಗೆ. ಗೊತ್ತಿದೆಯಾ? ಸೊ ವಾಟ್ ವಿ ಡೂ? ನಿಮಗೆಲ್ಲ ಗೊತ್ತಲ್ಲವಾ? ಸಾರಿನೂ ಬರೋದಿಲ್ಲ, ಸ್ತೋತ್ರ ಬರ್ತೇವೆ. ಆದರೆ ದ್ಯಾಟ್ ಈಸ್ ದ ಪ್ಲೇಸ್. ಅಂದರೆ ಯಾವಾಗ ನೀವು ಕಾನ್ಷಿಯಸ್ ಚೆಕ್ ಮಾಡ್ತೀರಲ್ವಾ, ಆಗ ರಿಪೆಂಟೆನ್ಸ್ ಅವರು ಉಂಟು ಮಾಡ್ತಾರೆ. ಯು ವಿಲ್ ಸ್ಟಾರ್ಟ್ ಕನ್ಫೆಸ್ಸಿಂಗ್. ಒಂಥರ ವಾಮಿಟ್ ಮಾಡಿದ ಥರ ಎಲ್ಲ ಹೊರಗೆ ಬರುತ್ತೆ. ಎಲ್ಲ ವಾಮಿಟ್ ಹೊರಗೆ ಹೋದ ನಂತರ ದಟ್ ಪಾಯ್ಸನ್ ವಿಲ್ ಗೋ ಔಟ್. ಆಯಿತಾ? ವಾಮಿಟ್ ಮಾಡಿದ್ದಾರೆ, ಈ ಥರ ಮಾಡಿದ್ದೇನೆ ನಾನು, ಈ ಥರ ಮಾಡಿದ್ದೇನೆ, ಐ ಆಮ್ ಸಾರಿ ಬರುತ್ತೆ. ಯಾರೂ ಹೇಳ್ಕೊಡ್ಬೇಕಂತ ಇಲ್ಲ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು. ಸಿ, ಆಸ್ಕ್ ಸಾರಿ. ಅವರಿದ್ದಾರೆ, ಕರೆಕ್ಟ್, ಆಸ್ಕ್ ಸಾರಿ. ಹಿ ವಿಲ್ ಹೆಲ್ಪ್ ಯು. ಓಕೆ? ಆಗ ಏನಾಗುತ್ತೆ ಗೊತ್ತಾ? ಸಾರಿ ಇಲ್ಲ ಆದ ನಂತರ ಯು ವಿಲ್ ಬಿ ಫ್ರೀ. ಒಂದು ಮೂಟೆ ಹೋದಾಗ ಆಗುತ್ತೆ. ಅದು ಆಗಬೇಕು. ಆ್ಯಕ್ಚುಲಿ ಅದು ಆಗ್ತಾ ಇಲ್ಲ, ಅದು ಆಗುತ್ತೆ. ಅದಾದ ನಂತರನೇ ನಿಜವಾಗ್ಲೂ ನಿಮಗೆ ಸ್ತೋತ್ರ ಹೇಳಲಿಕ್ಕಾಗೋದು. ಯು ವಿಲ್ ಥ್ಯಾಂಕ್ ಆ್ಯಂಡ್ ಪ್ರೈಸ್ ಗಾಡ್ ಆಫ್ಟರ್ ದ್ಯಾಟ್. ಆ್ಯಕ್ಚುಲಿ ಏನಂತೇಳಿ ಹೇಳಿಕ್ಕೆ ಬರುತ್ತೆ? ಅಪ್ಪ, ಇಂಥ ಪಾಪಿಯನ್ನು ಇನ್ನೂ ಸಹಿಸ್ತಾ ಇದ್ದೀರಲ್ಲ ಅಂಥೇಳಿ ಸ್ತೋತ್ರ ಅಂತೇಳಿ ಬರುತ್ತೆ. ಯು ವಿಲ್ ಸರೆಂಡರ್ ಎವ್ರಿಥಿಂಗ್. ನಾನಲ್ಲ ಅಪ್ಪ ಅಂಥೇಳಿ, ಈಗ ನಾನೇ ಅಪ್ಪ ಎಲ್ಲ ಅಂತೇಳಿ ಹೇಳ್ತೇವೆ. ನೋ, ಆ ರೈಚಸ್ನೆಸ್ ನೀವು ನೋಡುವಾಗ, ಯೇಸುವಿನ ರೈಚಸ್ನೆಸ್ ನೀವು ನೋಡುವಾಗ ಏನಾಗುತ್ತಂದರೆ ಯು ವಿಲ್ ಸಿ ಜೀಸಸ್ ರಿಯಲಿ. ಅಂದರೆ ಅವರು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ಇದ್ದಾರೆ. ಈ ಸಮಾರ್ಯ ಸ್ತ್ರೀ ಜೊತೆ ಮಾತಾಡಿದ ಅದೇ ಯೇಸು, ಶಿಲುಬೆಯಲ್ಲಿ ತೂಗಾಡಿದ್ದು ಕೂಡ, ಇಟ್ ವಿಲ್ ಬಿ ರಿವೀಲ್ಡ್ ಟು ಯು ದಟ್ ಲವ್ ಆಫ್ ಗಾಡ್. ನಿಜವಾಗ್ಲೂ ನಿಮಗೆ ಕೇಳಿ, ಯೇಸು ರಿಯಲ್ ಆಗಿದ್ದಾರಾ? ನಿನ್ನಿಂದ ಕೇಳ್ತಾ ಇದ್ದೀರಲ್ವಾ? ಆರ್ಟಿಫಿಷಿಯಲ್ ಲೈಟಲ್ಲಿದ್ದೀರಾ, ಟ್ರೂ ಲೈಟಲ್ಲಿದ್ದೀರಾ? ಅವರು ಯೇಸು ರಿಯಲ್ ಆಗ್ತಾರೆ. ಅಂದು 2000 years ಬ್ಯಾಕ್ ಅಲ್ಲ, ನೌ ಯು ಕ್ಯಾನ್ ಮೆಡಿಟೇಟ್ ದ ಕ್ರಾಸ್ ದೇರ್. ಆ ಕ್ರಾಸ್ ಏನು ಮಾಡುತ್ತೆ? ನಿಮಗೆ ಶಕ್ತಿ ಕೊಡುತ್ತೆ. ಯು ವಿಲ್ ಸ್ಟಾರ್ಟ್ ಪ್ರೈಸಿಂಗ್ ಹಿಮ್, ಯು ವಿಲ್ ಸ್ಟಾರ್ಟ್ ಥ್ಯಾಂಕಿಂಗ್ ಹಿಮ್, ಯು ವಿಲ್ ಸ್ಟಾರ್ಟ್ ಕನ್ಫೆಸಿಂಗ್ ದೇರ್. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್. ನಾನು ಹೇಳ್ತೇನೆ ಇದಾದ ನಂತರ ಇದಾದ ನಂತರ ಆ ಥರ ಅಲ್ಲ. ಅದು ಮಿಕ್ಸ್ ಆಗ್ಬೋದು. ಎನಿ ಟೈಮ್ ಕೆಲವೊಮ್ಮೆ ಪ್ರೇರಣೆ ಕೊಡ್ಬೋದು ಪವಿತ್ರಾತ್ಮರು, ವಾಕ್ಯ ಓದ್ತಾ ಹೋಗು ಅಂತೇಳಿ, ಅಲ್ಲಿ ಮಾತಾಡ್ಬೋದು. ಐ ಆಮ್ ನಾಟ್ ಟೆಲ್ಲಿಂಗ್ ಯು ದಟ್ ಇದೇ ಇನ್ಸ್ಟ್ರಕ್ಷನ್ ಅಂತೇಳಿ, ಬಟ್ ಪ್ಯಾಟರ್ನ್ ಇದೆ ಅಂತೇಳಿ ಹೇಳ್ತಾ ಇಲ್ಲ. ಆದರೆ ಟೇಕ್ ದ ಇನ್ಸ್ಟ್ರಕ್ಷನ್ಸ್, ಅಪ್ಲೈ ಇಟ್, ಆಗ ಕಾರ್ಯ ಆಗುತ್ತೆ. ಸೊ ನೋಡಿ, ಅದಾದ ನಂತರ ನಿಜವಾಗ್ಲೂ ಯು ವಿಲ್ ಸ್ಟಾರ್ಟ್ ವರ್ಷಿಪ್ ಅಂದರೆ ಹಾಡು ಆಡೋದಿಲ್ಲ, ಹಾಡು ಬರ್ಬೋದು ಅದರಲ್ಲಿ, ಬಟ್ ಯು ವಿಲ್ ಸ್ಟಾಪ್ ಡೂಯಿಂಗ್ ಯೋರ್ ಥಿಂಗ್ಸ್. ಸ್ಟಾಪ್ ಆಗುತ್ತೆ. ಇಟ್ ವಿಲ್ ಸ್ಟಾಪ್ ದೇರ್. ನನ್ನ ಚಿತ್ತ ಅಲ್ಲಪ್ಪ, ನಿಮ್ಮ ಚಿತ್ತ ಅಂತೇಳಿ ತಗೊಳ್ಲಿಕ್ಕಾಗುತ್ತೆ. ಆಗ ಯು ವಿಲ್ ಸ್ಟಾರ್ಟ್ ಅಡೋರಿಂಗ್. ಅಂದರೆ ಈ ಲೈಫ್ ನಿನ್ಗಪ್ಪ, ಈ ದಿನ ನಿಮ್ಗಪ್ಪ, ಏನೆಲ್ಲ ಕೊಟ್ಟಿದೆಯೋ ಅದೆಲ್ಲ ನಿನ್ಗಪ್ಪ. ಯು ವಿಲ್ ಸ್ಟಾರ್ಟ್ ವರ್ಷಿಪಿಂಗ್ ಹಿಮ್ ವಿತ್ ಹಂಬಲ್ ಹಾರ್ಟ್. ಯು ವಿಲ್ ಸ್ಟಾರ್ಟ್ ವರ್ಷಿಪಿಂಗ್. ಸಮರಸ್ತ್ರೀ ಅದೇ ಮಾಡಿದ್ಲು, ಅವಳು ಕೇಳಿದ್ದು ಅದೇ ಆರಾಧನೆ ವಿಷಯದಲ್ಲಿ. ಸೊ ಅದಾದ ನಂತರ ಏನಾಗುತ್ತೆ ಅಂದರೆ
ಹಿ ವಿಲ್ ಗಿವ್ ಸಮ್ ಥಾಟ್ಸ್ ಅಬೌಟ್ ಟು ಪ್ರೇ. ಅದರಲ್ಲಿ ಕೊಡ್ಬೋದು, ಇನ್ಸ್ಟ್ರಕ್ಷನ್ ಕೊಡ್ಬೋದು ಪವಿತ್ರಾತ್ಮರು. ಸಿ, ಸ್ಟಾರ್ಟ್ ಪ್ರೇಯಿಂಗ್ ಫಾರ್ ಕ್ರಿಸ್ ಅಂತೇಳಿ ಹೇಳ್ಬೋದು. ಸೊ ಅದು ಆಗ ಹೇಳ್ತಾರೆ ಹೇಳುವಾಗ ನೀನು ಪ್ರಾರ್ಥಿಸು. ನಿನ್ಗೆ ಗೊತ್ತಿಲ್ಲ, ಕೆಲವೊಂದು ಕನಸು ನಿನಗೆ ತೋರಿಸಿರ್ಬೋದು. ಓಕೆ, ದಾನಿಯೇಲನಿಗೂ ಕನಸಿನಲ್ಲಿ ಮಾತಾಡ್ತಾ ಇದ್ರು. ಸೊ ಕನಸು ತೋರಿಸಿರ್ಬೋದು, ಅದರ ಅರ್ಥ ಗೊತ್ತಿಲ್ಲದೆ ಇರ್ಬೋದು ನಿಮಗೆ. ಆಗ ರಿವೀಲ್ ಮಾಡಿ ಕೊಡ್ತಾರೆ. ಸಿ, ದಿಸ್ ಇಸ್ ದ ಪರ್ಸನ್, ದಿಸ್ ವಿಲ್ ಹ್ಯಾಪನ್. ಆಗಲೇ ಗೊತ್ತಾಗೋದು. ತೋರಿಸ್ತಾರೆ. ಇದೆಲ್ಲ ನನ್ನ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಐ ಆಮ್ ದ ವಿಟ್ನೆಸ್ ಫಾರ್ ದಿಸ್. ಯಾಕಂದರೆ ಪರ್ಸ್ನಲ್ ಪ್ರೇಯರ್ ಮುಖಾಂತರ ನನಗೆ ಎಷ್ಟೋ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ. ವೇ ಟು ಗೋ, ವೇ ನಾಟ್ ಟು ಗೋ, ನೀನೆಲ್ಲಿ ಹೋಗಬೇಕು, ವಾಟ್ ಟು ಡೂ, ವಾಟ್ ಟು ಸ್ಪೀಕ್, ಹೌ ಟು ಸ್ಟ್ಯಾಂಡ್. ಇನ್ ಫೇತ್ ಬಿಲ್ಡ್ ಆಗುತ್ತೆ. ನಿನ್ನ ಫೇತ್ ಹೋಗುತ್ತೆ, ಆಯಿತಾ. ಸಿ, ನಿನ್ನೆ ಕೂಡ ಹೇಳಿದರು, ದಾವಿದನ ಗುಡಾರವನ್ನು ಮತ್ತೆ ಕಟ್ತೇನೆ ಅಂತೇಳಿ. ಕಟ್ಟಬೇಕಾದ್ರೆ ಅಲ್ವಾ, ಎಲ್ಲಿ ಕೆಡವ್ತಾರೆ? ಪರ್ಸ್ನಲ್ ಪ್ರೇಯರಲ್ಲೇ. ನೋವಾಗುತ್ತೆ, ಕೆಲವೊಮ್ಮೆ ನೋವಾಗುತ್ತೆ, ಚುಚ್ತಾರೆ. ಈ ಥರ ಮಾಡಿದೆಯಲ್ಲ ನೀನು ಅಂತೇಳಿ ಚುಚ್ಚುತ್ತೆ. ಆಗ ರಿಪೆಂಟೆನ್ಸು ಬರುತ್ತೆ. ದಟ್ ಈಸ್ ಅ ಬ್ಯೂಟಿ, ಆಯಿತಾ. ಅದು ನೀವು ಮಾಡಿದರೆ ನಿಮ್ಮಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುವವರು ಯಾರೂ ಇಲ್ಲ. ಯಾಕಂದರೆ ಆ ಲೇಡಿ, ಸಮಾರ್ಯ ಸ್ತ್ರೀ, ಶಿ ವಾಸ್ ಅ ಲೇಡಿ. ಗಂಡ ಬಿಟ್ಟವಳು, ವ್ಯಭಿಚಾರ, ಎಷ್ಟೊಂದು ಪಟ್ಟಿ ಇದೆ, ಆಯಿತಾ, ಲಿಸ್ಟ್ ಇದೆ ಅವಳದು. ಬಟ್ ಯಾವಾಗ ಯೇಸು ಜೊತೆ ಪರ್ಸ್ನಲ್ ಆಗಿ ಮಾತಾಡಿದ್ಲು, ಎಲ್ಲಿಂದ ಸ್ಟ್ರೆಂತ್ ಬಂತು ಅವಳಿಗೆ, ಎಲ್ಲಿಂದ ಧೈರ್ಯ ಬಂತು ಅವಳಿಗೆ, ಎಲ್ಲಿಂದ ಆ ಒಂದು ಎಬಿಲಿಟಿ ಬಂತು ಅವಳಿಗೆ. ಊರೇ ಹೋಗಿ ಸಾರ್ತಾ ಇದ್ದಾಳೆ. ನಾಚಿಕೆನೂ ಇಲ್ಲ ಅವಳಿಗೆ. ಈಗ ನಾಚಿಕಿಲ್ವಾ ನಮಗೆ? ಯಾಕೆ ಹೋಗ್ತಾ ಇಲ್ಲ? ಸಿಟ್ ವಿತ್ ದ ಲಾರ್ಡ್. ಸೊ ಮೆನಿ ಥಿಂಗ್ಸ್. ಓಕೆ, ಆಫ್ಟರ್ ದ್ಯಾಟ್ ಇಂಟರ್ಸೆಷನ್ಗೆ ನಿಮಗೆ ಕೊಡ್ಬೋದು ಇನ್ಸ್ಟ್ರಕ್ಷನ್ಸ್. ಓಕೆ, ಸಭೆಗೆ ಬೇಕಾದ, ಈಗ ನೀವು ಮಿನಿಸ್ಟ್ರಿಯಲ್ಲಿದ್ದರೆ ಸಭೆಗೆ ಬೇಕಾದ ಆಲೋಚನೆ ಕೊಡ್ಬೋದು, ಹಾಡು ಕೊಡ್ಬೋದು, ವಾಕ್ಯ ಕೊಡ್ಬೋದು, ಇವ್ರ ಹತ್ರ ಹೋಗಿ ಮಾತಾಡು ಅಂತೇಳಿ ಕೊಡ್ಬೋದು, ಇವರಿಗೊಂದು ಗೈಡೆನ್ಸ್ ಕೊಡು. ಅದೆಲ್ಲ ಬರುತ್ತೆ. ಮತ್ತೆ ಫಸ್ಟ್ ಯು ಡೂ ಬಿ ಸಿಟ್ಟಿದ್ದಲ್ಲ. ನಮಗೇನು ಗೊತ್ತಾ, ನಮಗೆ ಒಳ್ಳೇದು ಬೇಕು, ಅದು ರಿಸಲ್ಟ್ ಬೇಕು, ಕೂತ್ಕೊಳ್ಳಿಕ್ಕೆ ಬೇಡ ಅಲ್ವಾ. ಸಿ, ಎಫರ್ಟ್ಸ್ ಅಂತೇಳಿ ಹೇಳುವಾಗ ವಿತ್ ಲವ್ ಯು ಶುಡ್ ಗೋ. ಅವರು ಸ್ಟಾರ್ಟ್ ಮಾಡ್ತಾರೆ. ಯು ಸಿಂಪ್ಲಿಸಿಟ್. ಇವತ್ತು ಏನು ಮಾಡಿ ಅಂದರೆ, ಯು ಸಿಂಪ್ಲಿಸಿಟ್. ಐ ಡೋಂಟ್ ನೋ ಎನಿಥಿಂಗ್ ಲಾರ್ಡ್. ಹೇಳಿದ್ರಲ್ಲ ನಿನ್ನೆ, ಖಾಲಿ ಪಾತ್ರೆ ಮಾಡಿ, ನಮಗೆಲ್ಲ ಗೊತ್ತು ಅಂತೇಳಿ ಹೋಗಬೇಡಿ. ಐ ಡೋಂಟ್ ನೋ ಎನಿಥಿಂಗ್. ನಾನು ನಿಜವಾಗ್ಲೂ ಹೇಳ್ತೇನೆ, ಈ ಪರ್ಸ್ನಲ್ ಪ್ರೇಯರ್ ನೀವು ಮಾಡಿದರೆ, 45 ಮಿನಿಟ್ಸ್ ಇದೆ, ಮಾಡಿದರೆ ಅದರದ್ದು ರಿಸಲ್ಟ್ ಸಂಜೆ ಗೊತ್ತಾಗುತ್ತೆ ನಿಮಗೆ. ಯು ವಿಲ್ ಬಿ ಫಿಲ್ಡ್ ಬೈ ದ ಜಾಯ್ ಆಫ್ ದ ಲಾರ್ಡ್. ಮಾತ್ರ ಅಲ್ಲ, ಯು ಕ್ಯಾನ್ ರಿಸೀವ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಯು ವಿಲ್ ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಆ ಪವರ್ ಯಾಕೆ ಬರ್ತಾ ಇಲ್ಲ? ಸಿ, ಶಿಷ್ಯರು, ಓಕೆನಾ, ಅವರು ಕಾಯ್ತಾ ಇದ್ರಂತೆ. ದೇ ವರ್ ವೇಟಿಂಗ್. ಯೇಸು ಹೇಳಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟರು, ಕರೆಕ್ಟಾ, ನೀವಿಲ್ಲೇ ಇರಿ 10 ದಿನ ಪ್ರೇಯರ್. 10 ದಿನ ಅಂತೇಳಿ ಹೇಳಿಲ್ಲ, ಯು ವೇಟ್ ಹಿಯರ್, ಯು ಪ್ರೇ ಅಂತೇಳಿ ಹೇಳಿದರು. ಅವ್ರಿಗೇನು ಗೊತ್ತಿತ್ತು, ಸುಮ್ಮನೆ ಕೂತ್ಕೊಂಡ್ರ, ಅವ್ರು ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಕೀರ್ತನೆ ಎಲ್ಲ ಇತ್ತು, ಓಕೆ. ದೇ ವರ್ ವೇಟಿಂಗ್ ಅಪಾನ್ ದ ಲಾರ್ಡ್. ದೇ ವರ್ ವೇಟಿಂಗ್. ಅವರಿಗೆ ನಂಬಿಕೆ ಇತ್ತು ಆ ವಾಕ್ಯದಲ್ಲಿ. ದೇ ವರ್ ವೇಟಿಂಗ್. ಆಗ ಏನಾಯಿತು? ಪಕ್ಕನೆ ಬಂತು, ಠಕ್ಕ ಅಂತೇಳಿ. ಎಲ್ಲಿಂದ ಬಂತು ಗೊತ್ತಿಲ್ಲ ಅಲ್ವಾ. ಮನೆಗೆ ಹೋಗಿಲ್ಲ ಅವರು, ಊರಿಗೆ ಹೋದರು. ಅದೇ ರೀತಿ ನಾನದೇ ಹೇಳೋದು, ಪರ್ಸ್ನಲ್ ಪ್ರೇಯರ್ ಮಾಡಿ, ವಾಕ್ಯ ಕೇಳಿಸ್ಕೊಳ್ಳಿ. ಯಾವ ಪವಿತ್ರಾತ್ಮರು ಇಳಿತಾರೆ ನಿಮ್ಮೆಲ್ಲ ನಮ್ಗೆ ಗೊತ್ತಿಲ್ಲ. ಆಗ ಇಳಿಯುವಾಗ ನಿಮ್ಮನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕೂ ಆಗೋದಿಲ್ಲ. ಎಲ್ಲಿ ಹೋಗ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ. ಪವಿತ್ರಾತ್ಮರು ಕರ್ಕೊಂಡು ಹೋಗ್ತಾರೆ, ಮಾಡ್ತಾರೆ. ಸೊ ಫೂಲಾಗಿ ಮಾಡಬೇಡಿ ಏನೋ, ಬಟ್ ನಂಬಿಕೆ ಇಡಿ. ಯೇಸು ಹೇಳಿದ್ದಾರೆ, ಲರ್ನ್ ಫ್ರಮ್ ಮೀ. ಅವರಿಗಾಗಿದೆ ಆದರೆ, ಶಿಷ್ಯರಿಗಾಗಿದೆ ಆದರೆ, ಪೌಲರದು ಗೊತ್ತಿದೆಯಾ ನಿಮಗೆ? ಹೇಳಲಿಕ್ಕೆ ಹೋದರೆ ಸಮಯ ಆಗುತ್ತೆ. ಪೌಲರಿಗೆ ಹೇಗೆ ಪ್ರಕಟಣೆ ಸಿಕ್ತು? ಯಾರಾದರೂ ಹೇಳಿಕೊಟ್ರಾ? ಯಾವುದಾದ್ರೂ ಬೋಧನೆ ಇತ್ತಾ? ಯೇಸು ಶ್ರುತಪಡಿಸಿದ್ರು. ಯಾವಾಗ ಎನ್ಕೌಂಟ್ರ್ ಆಯಿತು ಅವರಿಗೆ, ಅವ್ರು ಓದೋದೆಲ್ಲಿ? ಮರುಭೂಮಿಗೆ ಹೋದರು. 3.5 ವರ್ಷ ಪರ್ಸ್ನಲ್ ಪ್ರೇಯರ್ ಅವ್ರದ್ದು. 3.5 ವರ್ಷ, ಒಂದಿನಲ್ಲ. ನಮ್ಮದು 15 ಮಿನಿಟ್ಸ್ ಲಿಮಿಟ್. 3.5 ವರ್ಷ. ಸೊ ಈಗ ಟೈಮ್ ಲಿಮಿಟ್ ಇದೆ. ಸೊ ಟೇಕ್ ದೀಸ್ ಇನ್ಸ್ಟ್ರಕ್ಷನ್ಸ್, ಬಿ ವಿತ್ ದ ಲಾರ್ಡ್. ಹಿ ವಿಲ್ ಸ್ಪೀಕ್ ಟು ಯು, ಹಿ ವಿಲ್ ಗೈಡ್ ಯು. ನಿಮ್ಮ ಮನಸ್ಸಾಕ್ಷಿ ಶುದ್ಧ ಮಾಡ್ಕೊಂಡು ಬನ್ನಿ, ಓಕೆನಾ?
ಎಸ್, ಪ್ರೈಸ್ ಲಾರ್ಡ್. ನಾವು ಪ್ರಾರ್ಥಿಸುವ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ. ಅಪ್ಪ ಪಿತನೆ, ನಾವು ಕೇಳಿಸಿಕೊಳ್ಳೋರು ಮಾತ್ರ ಆಗಿರದೆ ಅದನ್ನು ಅನುಸರಿಸೋರು ಆಗಬೇಕೆಂದು ನಿಮ್ಮ ಬಯಕೆ ಆಗಿದೆ ಅಪ್ಪ. ಈಗ ಏನೆಲ್ಲ ಇನ್ಸ್ಟ್ರಕ್ಷನ್ ನೀವು ಕೊಟ್ಟಿದ್ದೀರೋ ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಅಪ್ಪ ಪಿತನೆ, ನೀವು ನಮ್ಮೊಬ್ಬೊಬ್ಬರನ್ನು ಕಾಯ್ತಾ ಇದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಹೃದಯವನ್ನು ಅಪ್ಪ ನಮಗೆ ಪ್ರಕಟಪಡಿಸಿರಿ ಅಪ್ಪ. ಒಂದು ಶುದ್ಧ ಮನಸ್ಸಾಕ್ಷಿಯನ್ನು ನಮ್ಮಲ್ಲಿ ಉಂಟು ಮಾಡಿ, ಪಶ್ಚಾತ್ತಾಪವನ್ನು ಉಂಟು ಮಾಡಿರಿ ಎಂದು ಈ ಒಂದು ಪ್ರಾರ್ಥನೆಯ ಪರ್ಸನಲ್ ಪ್ರೇಯರ್ ಆ ಒಂದು ಫಲವನ್ನು ಪ್ರತಿಯೊಬ್ಬರು ಅನುಭವಿಸುವಂತಾಗಲಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಆಮೆನ್. ಓಕೆ, ಪ್ರೈಸ್ ದಿ ಲಾರ್ಡ್.